ಓಂ ಬಸವಣ್ಣಾಯ ನಮಃ.
ಕರುಣಿಸಿ ಕಾಯೇ ನನ್ನಪ್ಪ ಸ್ವಾಮಿ ಶ್ರೀ ಬಸವೇಶ್ವರ ನಾನಂಬಿ ಬಂದೆ ದೇವನಿಂದ ನಾನಂಬಿ ನಿಂತೆ ಕರುಣಿಸಿ ಕಾಯೇ ನನ್ನಪ್ಪ ಕರುಣಿಸಿ ಕಾಯೇ ನನ್ನಪ್ಪ ಸ್ವಾಮಿ ಶ್ರೀ ಬಸವೇಶ್ವರ ನಾನಂಬಿ ಬಂದೆ ಧರ್ಮದ ದೇವರಿಗೆ ತೀವ್ರ ಯಾರು ಅಂತ ಈ ವಾಕ್ಯವನ್ನು ಕರೆ ಮಾಡಿದ ದೇವನಿಗೆ ಹೇಳು ದೇವ ದೇವ ಈ ಬಡವರು ಏನು ತಪ್ಪು ಮಾಡಿದ್ರ ಅಂತ ಈ ಬಡವರಿಗೆ ಶಿಕ್ಷೆ ಕೊಡ್ತಾ ಇದೆಯಪ್ಪ ಹೇಳು ದೇವ ಹಗಲು ರಾತ್ರಿ ಎನ್ನದೆ ಈ ಬಡವರು ಕಷ್ಟ ಪಡ್ತಾ ಇದ್ದಾರೆ ನನ್ನ ಪತಿ ದೇವರು ಈ ಮನೆಗಾಗಿ ತಮ್ಮ ಜೀವನವನ್ನೇ ಸಣ್ಣ ಮಾಡ್ತಾ ಇದ್ದಾರೆ ಆದ್ರೆ ಈ ಭೂಮಿಗಾಗಿ ದೇವರು ಸುರಿಸಿ ತಮ್ಮ ಜೀವನವನ್ನೇ ಸಣ್ಣ ಮಾಡ್ಕೊಂಡು ನೋಡ್ತಾ ಕೂತಿದ್ದ ದೇವ ಹೇಳು ದೇವ ಈ ಬಡತನ ಭೂತವನ್ನು ಓಡಿಸಿ ಈ ಬಡವರನ್ನು ರಕ್ಷಿಸುವ ಹೊಣೆ ನಿನ್ನದೇ ದೇವ ನಿನ್ನದೇ ಅಷ್ಟೇ ಅಲ್ಲಪ್ಪ ಈ ಬಡವರನ್ನು ಕಣ್ಣೀರಲ್ಲಿ ಕೈ ತೊಳ್ತಾ ಇದ್ದಾರೆ ಒಂದು ವರ್ಷ ನಮ್ಮ ಜೋಳದ ಗುಡಿಗೆ ಬೆಂಕಿ ಹತ್ತಿದ್ದು ನಮ್ಮ ಬೆಳೆ ಎಲ್ಲ ನಾಶವಾಗಿ ಹೋಯಿತು ದೇವ ಈ ವರ್ಷನಾದ್ರೂ ಬೆಳೆ ಕೊಟ್ಟು ಬಳೆ ಕೊಟ್ಟು ಈ ಬಡವರನ್ನು ಕೈ ಹಿಡುವ ಹೊಣೆ ನಿನ್ನೆ ಕುಡಿದಿದ್ದೇವ ನಿನ್ನೆ ಕುಡಿದೆ ನನ್ನ ಮೈದನ ಸಾಕಷ್ಟು ಶಾಲೆ ಕಲಿತೆ ಒಂದು ನೌಕರಿ ತೆಗೆದುಕೊಂಡಂತೆ ನನ್ನ ಕನಸು ಕಂಡು ಆ ನನ್ನ ಕನಸನ್ನು ನನಸಾಗಿ ಮಾಡದೆ ಹಾಗೆ ಉಳಿಸಿಬಿಟ್ಟೆ ದೇವ ಹಾಗೆ ಉಳಿಸಿಬಿಟ್ಟ್ಯಾ ನೋಡು ದೇವ ಈ ಬಡವರು ಒಂದು ಸಲ ಕಣ್ಣು ತೆರೆದು ನೋಡು ದೇವ ನನ್ನ ಮೈದನಿಗೆ ಒಂದು ಒಳ್ಳೆಯ ನಗೆ ತೋರಿಸಿ ಈ ಬಡವರ ಬಾಳನ್ನು ಈ ಸಮಾಜದಲ್ಲಿ ಮುಂದೆ ಬರಂತೆ ಮಾಡು ದೇವ ಮಾಡು ನಿನಗೆ ಶಿರಗಟ್ಟಿ ಬೇಡ್ಕೊಳ್ತೀನಪ್ಪ ಶಿರಗಟ್ಟಿ ಬೇಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಎದುರು ಕಾಣುತ್ತದೆ ಬನ್ನಿ ಸ್ವಾಮಿ ಈ ನಮ್ಮ ಮನೆ ಬಹಳ ಬೆಳಗ್ಗೆ ಅಂತ ವಿಶೇಷ ಪೂಜೆ ಮಾಡ್ತಾ ಇದೆ ಹೀಗೆ ಆ ಬಸವೇಶ್ವರ ಪೂಜೆ ತಾನೇ ಮುಗಿತು ಬನ್ನಿ ನೀವು ಆ ತಂದೆಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುತ್ತೆ
ಹೇಳ್ತಿ ಆ ದೇವರ ಪೂಜೆ ಈ ದೇವರನ್ನ ಮರ್ತು ಬಿಟ್ಟೆಯಾ? ಸ್ವಾಮಿ, ಏನಿದು ನಿಮ್ಮ ಮಾತಿನ ಅರ್ಥ? ಹೊಲದಲ್ಲಿ ದುಡಿದು ದುಡಿದು ಬೇಸರವಾದ ಈ ಮನಸ್ಸಿಗೆ ಆಸರೆಯಾಗಿ ಒಂದು ವಿಫಲ ಗೀತೆಯನ್ನು ಹಾಡಬಾರದೆ? ಆಗಿಪತಿ ದೇವರೇ, ನಿಮ್ಮ ಆಸೆಯಿಂದ ಸಂಗಾತಿಯೇ ಸಂಗಾತಿಯೇ ಸಂಗಾತಿಯೇ
ಗ್ರಾಮದಲ್ಲಿ ಎಂದಂತೆ ನನ್ನ ಮೈದನ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ಇಂದು ನಮ್ಮ ಮನೆಯಲ್ಲಿ ಸಂಭ್ರಮದ ಪೂಜೆ ಇದ್ದಂತೆ ಕಾಣುತ್ತದೆ. ವಿಶೇಷ ಪೂಜೆ ಮಾಡಿದ್ದಾರೆ. ಮೈದನ ಬಾರಪ್ಪ, ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಂಡು ಬಾರಪ್ಪ. ಸಾಕ್ಷಾತ್ ಶಿವ ಪಾರ್ವತಿ ಅಂತೆ ನೀವಿರುವಾಗ ಈ ದೇವರನ್ನು ಏನೊಂದು ಬೇಡಿಕೊಂಡೆ? ಮೈದನ, ನಿಮ್ಮನ್ನ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾರೆ. ಈ ಭೂಮಿ ತಾಯಿಯ ಮಣ್ಣಿನ ಮಗನಾಗಿ ದುಡಿತಾ ಇದ್ದಾರೆ. ಮೈದನ, ಈ ವರ್ಷ ಬೆಳೆ ಕೂಡ ಇಲ್ಲ, ಬೆಳೆ ಕೂಡ ಇಲ್ಲ. ಹಾಗಂತ ಆ ದೇವರಲ್ಲಿ ಪರಮೇಶ್ವರ ಬೇಡ್ಕೊಂಡೇಪ್ಪ, ಈ ವರ್ಷ ಮಳೆಯಾಗಿ ಈ ಭೂಮಿ ಹಚ್ಚರಾಗಿ ಈ ಬಡವರಿಗೆ ಬೆಳೆ ಕೊಟ್ಟು ಕಾಪಾಡುತ್ತೀವಿ ಅಂತ ಬೇಡ್ಕೊಂಡೇಪ್ಪ. ಅಷ್ಟೇ ಅಲ್ಲ ಮೈದನ, ನನ್ನ ಮುಚ್ಚಿನ ಮೈದಕ್ಕೆ ಒಂದು ಒಳ್ಳೆಯ ನೌಕರಿ ದಯಪಾಲಿಸುತ್ತೀನಿ ಅಂತ ಬೇಡ್ಕೊಂಡೇಪ್ಪ. ಹುಚ್ಚು ಕಲ್ಪನೆ ಅತ್ತಿಗೆ, ಇದು ಹುಚ್ಚು ಕಲ್ಪನೆ. ಈ ರೀತಿ ಮಾತನಾಡ್ತೀರಿ ಅಣ್ಣ, ಬಡವರು ಭಕ್ತಿಯಿಂದ ದೇವರ ಕೊರಳಿಗೆ ಹೂ ಹಾರಿಕೊಂಡು ಹಾಕಿದರೆ ನೋಡುವುದಿಲ್ಲ ಈ ದೇವತೆ. ಅದೇ ಶ್ರೀಮಂತರ ಪುಟ್ಟಿಯ ತುಂಬ ಬಂಗಾರದ ಹೆಸರು ಹಾಕಿ ಬೇಡಿಕೊಂಡರೆ ಅದೇ ಶ್ರೀಮಂತರಿಗೆ ಬೇಡಿದವರನ್ನು ಕೊಡುತ್ತಾಳೆ ಹುಚ್ಚು ದೇವತೆ. ಅಣ್ಣ, ಬಡವ ಶ್ರೀಮಂತರೆಂಬ ಭೇದ ಭಾವ ದೇವರಲ್ಲಿ ತುಂಬಿಕೊಂಡಿದೆ ಅಂದಾಗ ನಮ್ಮಂತ ಬಡವರ ಪಾಡೇನನ್ನ, ನಮ್ಮಂತ ಬಡವರ ಪಾಡೇನು? ಮೈದನ, ಇದೇನಪ್ಪ ನಿನ್ನ ಮಾತಿನ ಅರ್ಥ? ಅತ್ತಿಗೆ, ಶ್ರೀಮಂತರು ಸೊಕ್ಕಿನಿಂದ ಬೆಳೆಯುತ್ತಿದ್ದಾರೆ, ಬಡವರು ತುತ್ತು ಅನ್ನಕ್ಕಾಗಿ ಎಳೆಯುತ್ತಿದ್ದಾರೆ ಅನ್ನೋ ಮಾತು ಸತ್ಯ ಅತ್ತಿಗೆ, ಸತ್ಯ. ಅಮ್ಮ, ಬೇಡಿದವರಿಗೆ ಬೇಡಿದವರನ್ನು ಕೊಡುವ ಈ ದೇವತೆಗೆ ಹುಚ್ಚುತ್ತಾಗಿ ಮಾತನಾಡಬೇಡ. ನಂಬಿದವರನ್ನು ಎಂದು ಕೈ ಬಿಟ್ಟಲ್ಲ, ಮುಂದೆನೂ ಕೈ ಬಿಡುವುದಲ್ಲ ಆ ತಾಯಿ. ಅಪನಂಬಿಕೆ ಮಾಡಿದವರು ಯಾರುವುದಿಲ್ಲ ಈ ಜಗತ್ತಿನಲ್ಲಿ. ಅಂತ ಪವಿತ್ರ ದೇವಿಯ ತಪ್ಪಾಯ್ತಂದು ಕ್ಷಮೆ ಕೇಳು. ಹೌದು ಮೈದನ, ಈ ಬಡವರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ದೇವರು ಕೈ ಬಿಡೋದಿಲ್ಲಪ್ಪ. ಕರುಣೆ ತೋರಿಸಿ ಈ ಬಡವರನ್ನು ಮುಂದೆ ಸಾಗಿಸ್ತಾನಪ್ಪ. ನೋಡು, ಒಳ್ಳೆಯವರಾಗಿ ಒಗ್ಗಟ್ಟಿನಿಂದ ಬಾಳುವಲ್ಲ ಈ ಸಮಾಜದಲ್ಲಿ. ಮೆಚ್ಚಿದ ಅತ್ತಿಗೆ ನಿಮ್ಮ ವಿಶಾಲ ಹೃದಯ. ನಿಮ್ಮಂತ ಅತ್ತಿಗೆಯನ್ನು ಪಡೆದ ನಾನೇ ಪುಣ್ಯವಂತ. ಅಣ್ಣ ತಮ್ಮಂದಿರನ್ನು ಅಗಲಿಸಿ ಮನಮತನ ಮಾಡುವ ಹೆಣ್ಣುಗಳೇ ತುಂಬಿರುವ ಈ ಸಮಾಜದಲ್ಲಿ ನೀವು ನಮ್ಮನ್ನ ಧರ್ಮಪತ್ನಿಯಾಗಿ ಇಂಥ ಮಾತನಾಡುತ್ತಾ ಅಂದ್ರೆ ನೀವೇ ನಿಜವಾದ ದೇವತೆ ಅಮ್ಮ, ನೀನೇ ನಿಜವಾದ ದೇವತೆ. ನಿಜ ಜ್ಯೋತಿ, ನಿಜ. ನಿನ್ನಂತ ಒಳ್ಳೆಯ ಗುಣ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಇದ್ದರೆ ನಮ್ಮಂತೆ ಬಂಗಾರ ಬಾಳನ್ನೂ ಸಾಗಿಸಬಹುದು. ಅಮ್ಮ, ನಿನ್ನ ಹತ್ತಿಗೆ ಮಾತು ಕೇಳಿಕೊಂಡು ನಡೆದುಕೊಳ್ಳಪ್ಪ. ಸ್ವಾಮಿ, ನಾನೇನಂತ ಸಾಹಸ ಮಾಡಿದ್ದೀನಿ ಅಂತ ನನ್ನನ್ನು ಈ ರೀತಿ ಹೋಗುತ್ತಾ ಇದ್ದೀರಿ. ಸ್ವಾಮಿ, ಎಲ್ಲರಿಗೂ ಆ ದೇವರಿದ್ದಾನೆ. ನೋಡಿ, ಈ ಮನೆ ಒಡಗಬಾರ್ದು, ಈ ಮನೆ ಕಷ್ಟ ನಷ್ಟಗಳು ಮನ್ಸಿಸೋದು ಹಿಂದಿನ ಕರ್ತವ್ಯ. ಅದೇ ನನ್ನ ಆಸೆ ಸ್ವಾಮಿ. ನಿಮ್ಮ ಆಸೆ ನನ್ನ ಆಸೆ ಅತ್ತಿಗೆಮ್ಮ. ಒಂದಾಗಿ ಬಾಳುವ ನಮ್ಮ ಮನೆ ನೊಂದು ಹೋಗಲಾರದೆ ಎದೆಗೊಟ್ಟು ಬಾಳಿದರೆ ಈ ನಮ್ಮ ಮನೆ ಮೈಸೂರಿನ ಅರಮನೆ ಆಗುವುದರಲ್ಲಿ ಸಂದೇಹವಿಲ್ಲ ಅತ್ತಿಗೆ, ಸಂದೇಹವಿಲ್ಲ. ನಮ್ಮ ಮನೆ ಮೈಸೂರಿನ ಅರಮನೆ ಆಗಬೇಕಾದರೆ ನೀನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ಹೋಗು. ನಿನ್ನ ನೌಕರಿಯಾಗಿ ನಾ ತಗದಿಟ್ಟ ಹಣ ಕಲ್ಲರು ಕಬ್ಬೆಂದರೂ ಪರವಾಗಿಲ್ಲ, ನಾನು ಎಲ್ಲಾದರೂ ಕೂಲಿ ಮಾಡಿ ಹಣ ತಂದು ಕೊಡುತ್ತೇನೆ. ನೀನು ಒಳ್ಳೆಯ ವಿದ್ಯಾವಂತನಾಗಿ ನೌಕರಿ ಹಿಡಿದು ಬಂದರೆ ಈ ಪ್ರದೇಶವಾನೆಂದರೆ ಮೈಸೂರಿನ ಅರಮನೆ ಆಗುವುದು ಸಂದೇಹವಿಲ್ಲ, ಸಂದೇಹವಿಲ್ಲ. ಅಲ್ಲ, ತುತ್ತು ಅನ್ನಕ್ಕೆ ಬೇಕಿಲ್ಲದ ನಮ್ಮಂತ ಬಡವರಿಗೆ ನೌಕರಿ ಎಲ್ಲಿಂದ ಬರಬೇಕಲ್ಲ, ಎಲ್ಲಿಂದ ಬರಬೇಕು? ಲಂಚ ಎಂಬ ಏಳಕ್ಷರದಲ್ಲಿ ಮಂಚ ಕೂತಿದ್ದಾರೆ ಆ ಭ್ರಷ್ಟ ಅಧಿಕಾರಿಗಳು. ಅಲ್ಲ ಅತ್ತಿಗೆ, ನನ್ನನ್ನು ಬೇರೆಯವರಿಗೆ ಓದಿಸಿ ವಿದ್ಯಾವಂತನಾಗಿ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಲ್ಲ ಅತ್ತಿಗೆ, ನಿಮ್ಮಿಬ್ಬರನ್ನು ಕಷ್ಟದಲ್ಲಿ ಸಿಲುಕಿಸಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಆಸೆ ನನಗಿಲ್ಲ. ನಾನು ನಿಮ್ಮ ಹಾಗೆ ಈ ಜಿಲ್ಲೆಯ ಪ್ರಗತಿಪರ ರೈತನಾಗಿ ಹೊಲದಲ್ಲೇ ಕೆಲಸ ಮಾಡ್ತೇನೆ. ಅಣ್ಣ ಮೈದನ, ಏನಪ್ಪ ಇದು? ಏನು ಮಾತಾಡ್ತಾ ಇದ್ದೀಯ ನೀನು? ನೋಡಪ್ಪ, ಒಂದು ಒಳ್ಳೆಯ ಉದ್ಯೋಗವಾಗಿ ಒಂದು ಒಳ್ಳೆಯ ನೌಕರಿ ಹಿಡಿದುಕೊಂಡು ಮುಂದೆ ಹೋಗುವಲ್ಲಿ ನಮ್ಮ ಮನೆಗೆ ತನ್ನದಿವಾಗಿ ಬೆಳಗಬೇಕು ಮೈದನ. ಬಡತನದಲ್ಲಿ ನನ್ನ ಮನೆ ಬಾಳಿ ಬೆಳಗಬೇಕಾದರೆ ಅಣ್ಣ ಅತ್ತಿಗೆ, ನಾನು ನೌಕರಿಗಾಗಿ ಎಲ್ಲ ಕಡೆ ಅರ್ಜಿ ಹಾಕುತ್ತೇನೆ. ಸೆಲೆಕ್ಟ್ ಆದರೆ
ನಮ್ಮ ಬಾಳೆಲ್ಲ ಬಂಗಾರವಾಗುವುದು. ಅದು ಮುಂದೆ ಕಲಿಯಲು ಒತ್ತಾಯ ಮಾಡಬೇಡಿ ಪ್ಲೀಸ್. ಆಯ್ತು ತಮ್ಮ, ನಿಮ್ಮಿಷ್ಟದಂತೆ ಆಗಲಿ. ಏನ್ರಿ ಅಣ್ಣ ತಮ್ಮ ಹೀಗೆ ಮಾತಾಡ್ತಾ ನಿಲ್ತಿರೋ ಅಥವಾ ಒಳಗಡೆ ಊಟಕ್ಕೆ ಏನಾದ್ರೂ ಬರ್ತೀರೋ? ಆಕೆಗೆ ಇದೇ ಸಂತೋಷದ ಸಮಯದಲ್ಲಿ ನಮ್ಮ ಮನೆ ಬಾಳಿ ಬೆಳಗಲೆಂದು ಹಾರೈಸಿ ಒಂದು ಗೀತೆನಾದರೂ ಹಾಡಲ್ಲವೇ? ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದರೆ ಕಾಣಲೇಬೇಕು ಸಂಗಮಿ ನಂಬಿ ಸಂಸಾರ. ನಂಬೆದೆಯೊಳಗೆ ನಂಬೆದೆಯೊಳಗೆ ಆ ಸಾವಿರ ಕನಸು ಇದೆ. ಅಣ್ಣ ನಮ್ಮ ಅಣ್ಣ ನೀವು ನಮ್ಮವರೇ. ಕೋಟಿ ಜನ್ಮ ಬಂದರು ಬೇರೆಯಾಗದು. ತಿಂಗಳ ಬೆಳಗಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲೇಬೇಕು ಸಂಗಮಿ ನಂಬಿ ಸಂಸಾರ. ಬರ್ತೀಯಾ ಊಟಕ್ಕೆ? ಆಯ್ತು ಮೇಡಮ್.
ಮಾತನ್ನು ಕೇಳಿಕೊಂಡು ಹೋಗಲೇಬೇಕು. ನನ್ನ ಮಾವ ಇಲ್ಲಿಗೆ ಕಳಿಸುತ್ತಾನೆ ಗೊತ್ತ. ಆ ಅವಿನಾಶನ ಅಣ್ಣ ತಮ್ಮಂದಿರ ಆಸ್ತಿಯನ್ನು ಎತ್ತು ಹಾಕುವುದಕ್ಕಾಗಿ ಮಾತಿಗೆ ಒಪ್ಪಿಕೊಂಡು ಅವರ ಆಸ್ತಿಯನ್ನು ನಮಗೆ ಬರೆದುಕೊಟ್ಟರೆ ಸರಿ. ಇಲ್ಲದಿದ್ದರೆ ಆ ಧನರಾಜನಿಗೆ ಮಾಡಿದ್ದೆ ಆಡೋ ನಮಸ್ಕಾರ ಧನಿಗಳೇ. ನಾವು ಇತ್ತ ಕಡೆ ಆಗಮಿಸಿದ ಕಾರಣ ನಮ್ಮ ಧನಿರಾಜನಿಗೆ ಪೆಟ್ರೋಲ್ ಬಂಕ್ ಅನ್ನು ಕಟ್ಟಿಸುವ ಸಲುವಾಗಿ ನಿಮ್ಮ ಆಸ್ತಿ ಬೇಕು. ಅದಕ್ಕೆ ನೀನು ಒಪ್ಪಿಕೊಂಡು ಈ ಪತ್ರಕ್ಕೆ ನೀನು ಸಹಿ ಹಾಕಿದರೆ ನಿಮಗೆ ಕೈ ತುಂಬ ಹಣ ಕೊಡುತ್ತೇವೆ. ಏನಂತೀಯ? ಸಾಕಲಿದ್ದರೆ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸತ್ತು ಹೋಗಲಿಕ್ಕೆ ನಾವೇನು ಚಂಡರಿ ಎಂದು ತಿಳಿದುಕೊಂಡಿಯೋ ಬಂಡ ಬಡ್ಡಿಯ ಮಗನೇ. ನನ್ನ ಮಗನ ಅನ್ನಕ್ಕಾಗಿ ತಿರುಗುವ ಬಡ ಹುಲ್ಲಿಗಳೇ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಈ ಪತ್ರಕ್ಕೆ ಸಹಿ ಹಾಕಿದರೆ ಸರಿ. ಇಲ್ಲದಿದ್ದರೆ ಹಾಡು ಓದುವುದರಿಂದ ನಿಮ್ಮಿಬ್ಬರ ಪ್ರಾಣ. ನಿಮ್ಮಂತ ಗಂಡು ಹುಲಿಗಳಿಗೆ ಹೇಗ ಬಲ ಬೀಸಬೇಕೆಂಬುದು ಬಾಳಾಕನಿಗೆ ಚೆನ್ನಾಗಿ ಗೊತ್ತು. ಮುಗಿಯಿತು ಮಕ್ಕಳ ನಿಮ್ಮಿಬ್ಬರ ಜೀವನದ ಕಥೆ. ನಾನು ಜಯರಾಜ ಮಾತನಾಡುವುದು. ಇಂದು ನೀನು ಹೇಳಿದಂತೆ ಆ ಅವಿನಾಶನ ಅಣ್ಣ ತಮ್ಮಂದರನ್ನು ಕತ್ತರಿಸಿ ಹಾಕಿ ಅವರ ಹಬ್ಬತ್ತಿನ ಸಹಿಯನ್ನು ತೆಗೆದುಕೊಂಡಿದ್ದೇನೆ. ವೆರಿ ಗುಡ್ ಜಯರಾಜ್, ವೆರಿ ಗುಡ್. ಹಾಗೆ ಲೈನ್ ದಲ್ಲಿರು. ಹಲೋ ಇನ್ಸ್ಪೆಕ್ಟರ್, ನಾನು ಧನರಾಜ್ ಗೌಡ ಮಾತಾಡೋದು. ಕೇಳಿಸ್ತಾ ಇಲ್ವಾ? ಹಾ, ಆಸ್ತಿಗಾಗಿ ಅವಿನಾಶ್ ಅಣ್ಣ ತಮ್ಮಂದಿರನ್ನು ಕೊಲೆ ಮರ್ಡರ್ ಮಾಡಿದ್ದಾನೆ. ಅವನನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಹಲೋ ಜಯರಾಜ್. ಹಾ, ಇನ್ನೊಬ್ಬ ನನ್ನ ಸೇಡಿನ ವೈರಿ ಶಿವಾನಂದ್ ಅಂತ ಉಳಿದಿದ್ದಾನೆ. ಅವನ ಮನೆಗೆ ಹೋಗಿ ಅವನ ಮನೆ ಸರ್ವನಾಶ ಆಗಬೇಕಾದ್ರೆ ಎಂದು ನೀ ನನ್ನ ಅರಮನೆಗೆ ಬರಲೇಬೇಕು. ಆಯ್ತು, ನಾನು ಈಗಲೇ ಕೊಡುತ್ತೇನೆ. ನೀನು ಮಾಡಿದ ಅನ್ಯಾಯದ ಸೇಡನ್ನು ನಾವು ತೀರಿಸಿಕೊಳ್ಳಬೇಕಾದರೆ ಅಂದದ ಅರಮನೆಗೆ ಅರಗಳಿಯಂತಿರುವ ನಿನ್ನ ಮಗಳ ಸಂಚಲನವನ್ನು
ವಿಚಿತ್ರವಾದ ಕೊಲೆ. ಯಾರಿರಬಹುದು ನೋಡಿದರೆ ನನ್ನ ಅಣ್ಣ ತಮ್ಮಂದಿರ ಕೊಲೆ ಬಸವೇಶ ಎಂತ ಪರಿಸ್ಥಿತಿಯನ್ನು ತಂದಿಟ್ಟಿದೆ ನನ್ನ ಬಾಳಿಗೆ. ಯಾವ ಪಿಶಾಚಿಯು ಇನ್ನು ನನ್ನ ತಮ್ಮಂದಿರನ್ನು ಕೊಲೆ ಮಾಡಿ ಹೋದನು. ಈಗ ನನ್ನ ತಮ್ಮಂದಿರನ್ನು ಕಳೆದುಕೊಂಡು ನಾನಿಲ್ಲಿ ಹೇಗೆ ಬದುಕಲಿ, ಹೇಗೆ ಬದುಕಲಿ? ಈಗ ನನ್ನ ತಮ್ಮಂದಿರನ್ನು ಕಳೆದುಕೊಂಡ ಮೇಲೆ ನಾನು ಪರದೇಶಿ ಪರದೇಶಿ. ಇನ್ನೊಮ್ಮೆ ನನ್ನ ಜೀವ ಇದೆ, ಉಸಿರಾಡುತ್ತಿದ್ದಾನೆ, ನೋಡೋಣ. ಯಾರು ಕೊಲೆ ಮಾಡ್ತಾರಲ್ಲ ನಿನ್ನ? ಯಾರು ಕೊಲೆ ಮಾಡ್ತಾರೆ? ಅಯ್ಯೋ! ನಿನ್ನನ್ನು ಬದುಕಿಸಿಕೊಳ್ಳಬೇಕೆಂಬ ನನ್ನ ಆಸೆಯನ್ನು ಹುಸಿ ಮಾಡಿ ಹೋದಯ. ಅದ ಯಾವ ಪಿಶಾಚಿಯ ಅವರಿಗೆ ನೀವು ಬಲಿಯಾಗಿ ಹೋದರಿಯನ? ವೇದನ ರಾಜ ಅನ್ಯಾಯವಾಗಿ ನನ್ನ ತಮ್ಮಂದಿರನ್ನು ಕೊಲೆ ಮಾಡಿದ ಸೇಡಿಗಾಗಿ ಮಗನ ನೀನು ಎಲ್ಲಿದ್ದರೂ ಸರಿ ಅಲ್ಲಿಗೆ ಬಂದು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕದಿದ್ದರೆ ನನ್ನ ಹೆಸರು ಸೇಡಿಟ್ಟ ಸಿಂಹ ಅವಿನಾಶನೇ ಅಲ್ಲ. ಮಗನೇ ಧನರಾಜ, ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದರೂ ಸರಿ ಅಲ್ಲಿಗೆ ಹೋಗಿ ನಿನ್ನ ಗರ್ಭಣಿಗೆ ತಂದು ನಿನ್ನ ಹೊಟ್ಟೆಯನ್ನು ಬಗೆದು ನಿನ್ನ ಹೊಟ್ಟೆಯಲ್ಲಿರುವಲ್ಲ ಹೊಟ್ಟೆಯಲ್ಲಿರುವ ಕಳ್ಳನ್ನು ನನ್ನ ಮಾಲೆಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಸೇಡಿಟ್ಟ ಸಿಂಹ ಅವಿನಾಶನೇ ಅಲ್ಲ. ನನ್ನ ರೇಖೆ ಅರೆಸ್ಟ್ ಮಾಡ್ತೀನಿ. ಇದನ್ನೆಲ್ಲ ಪೊಲೀಸರಲ್ಲಿ ಹೇಳುವಂತೆ ನಡೆ. ಈ ಕೊಲೆಯನ್ನು ನಾನು ಮಾಡಿಲ್ಲ ಸರ್, ನಾನು ಮಾಡಿಲ್ಲ. ನನ್ನನ್ನು ಅರೆಸ್ಟ್ ಮಾಡಿಬಿಡಿ ಸರ್, ನನ್ನನ್ನು ಅರೆಸ್ಟ್ ಮಾಡಬೇಡಿ. ನಾನು ನಿರಪರಾಧಿಯಾಗಿದ್ದೇನೆ ಸರ್, ನಿರಪರಾಧಿಯಾಗಿದ್ದೇನೆ. ಎಲ್ಲಿದೆಯೋ ನ್ಯಾಯ ನನ್ನ ಎಲ್ಲಿದೆಯೋ
ಎಲ್ಲಿ ಹುಡುಕಲಿ ಅಪ್ಪನ ನಿನ್ನ ಅಗಲಿ ವಾದಿ ನೀ ನಮ್ಮನ್ನ ಎಲ್ಲಿ ಹುಡುಕಲಿ ಅಪ್ಪನ ನಿನ್ನ ಅಗಲಿ ವಾದಿ ನೀ ನಮ್ಮನ್ನ ತಾಯಿಯ ಕತ್ತಲಿಯ ಕರುನಾಡಿನ ಜನ ಕರುನಾಡಿನ ಜನ ಬಾಡಿ ಮಾಡ್ಬಾರ್ದ್ರಿ ಅಪ್ಪ ಅವನ ಈ ಗೌಂಡಿ ಕೆಲಸ ಒಟ್ಟ ಮಾಡ್ಬಾರ್ದು ಇದನ್ನ ಮಾಡಿ 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 ನನ್ನ ಮೈಂಡ ಕೆಟ್ಟ ಹೋಗೈತಿ ಅಲ್ಲ ನನ್ನ ಗೌಂಡಿ ಕೆಲಸ ಮಾಡಾಕ ಎಷ್ಟು ಮಂದಿರ ಕರೀತಾರೋ ಅಂತ ಗಾಯ ಗಿಡದಿಂದ ಹೊಡೆದ ನನ್ನ ಕುರುಬರು ಎಲ್ಲ ಕಾಕಾನ ಮನಿ ಮಠ ಕ್ಯೂ ಹಚ್ಚಿ ನಿಲ್ತಾರೋ ಯಪ್ಪ ಈ ಊರ ಮತ್ ಯಾರು ಗೌಂಡಿಗಳು ಇದ್ದಂಗ ಕಾಣೋದಿಲ್ಲ ಅದ್ರಾಗ ನನ್ನಂತ ಫೇಮಸ್ ಗೌಂಡಿಗಳು ಯಾರು ಕೆಲಸ ಆದ ಮ್ಯಾಲ ಪಗಾರ ಕೇಳಕ್ ಹೋದ್ರ ನಾಳೆ ಬಾ ನಾಡ್ದು ಬಾ ಅಚ್ಚಿ ನಾಡ್ದು ಬಾ ಮುಂದಿನ ಮುಂದಿನ ವಾರ ಬಾ ಆಮ್ಯಾಲ ಇಷ್ಟೆಲ್ಲ ಆದಂಗ ಫೋನ್ ಪೇ ಮಾಡ್ತಾನೆ ಗೂಗಲ್ ಪೇ ಮಾಡ್ತಾನೆ ಪೇಟಿಎಂ ಮಾಡ್ತಾನಂತಾರ ಅದನ್ನ ಕಳ್ಸಾಕ ನಮ್ಮ ಚಚಡಿ ಮನ್ಸೂನ್ ಅಂತ ವಾದ ತಮ್ಮ ಸವರೆಲ್ಲ ಒಂದ್ ಅರ್ಧ ತಾಸು ಬಿಟ್ಟು ಬಾ ಅಂದಾಗ ಮುಂದೆ ಅಂಗಡಿ ಕಲಾಕೊಂಡು ಹೋದಾಗ ನಮ್ಗೆ ಕುಳಿತಿಲ್ಲ ಪೇಮೆಂಟ್ ಅದು ನಮ್ಮ ಕಳ್ಳಿ ಮನಿ ಸಿದ್ದನಂತ ವಾಯ್ತು ಅಂದ್ರ ಬಯೋಮೆಟ್ರಿಕ್ ಮುದುರಿ ಅವರನ್ನ ಹೋಗೋ ಫೋನ್ ಹಚ್ಚೋಕ ಅಂತಾನ ಅವ್ನು ಫೋನ್ ಹಚ್ಚಿದ್ರೆ ನಾವು ಸವತ್ತಿ ಕೆನರಾ ಬ್ಯಾಂಕ್ನಾಗ ಹೋಗಿ ಆ ಕುಂದಿರ್ತಾನ ಹಿಂಗಾಗಿ ಹೆಂಗ ನಡಿಬೇಕು ನಮ್ಮ ಗಂಡ್ಯಾರ ದಂಧೆಗ Let's
ಪ್ಯೂರ್ ಎಲ್ಲಿ ಸೀದಾ ಹೊಡೆದಿಲ್ಲ ಪೂರಾ ಜೀರೋ ಸೈಜ್ ಆಗಿದೆ ಮಾಡೇ ಬಿಡೋಣ ಮೇಡಮ್ ಬೆಳಿಗ್ಗೆ ಹುಡುಗ ಮತ್ತೇನು ಮಾಡೋದು ನೀರು ಕುಡಿಸ್ತಾನೆ ಕೇಳ ನೀನೇ ಬರ್ತಾನೆ ಕೇಳ ಬಂದ್ರಮ್ಮ ಮಾಡ ಪುಳಿಯಟ ಗಾಡಿ ಕೈ ಪಟ 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 ಗಾಡಿ ಪಟ 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 ಗಾಡಿ ಪಟ 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 ಮುಂದ ಕುಂತ ಮಾಮಗಳು ಪಿಚ್ಚಿ ಪಿಚ್ಚಿ ಇಚ್ಚಿ ಕುಡಿ ಬಾಯಿ ಇಚ್ಚಿ ಕುಡಿ ಬಾ ನಾನು ನಿನಗೆಲ್ಲ ನಮ್ಮ ಮಾಡ್ತಾಕ ಯಾಕಂತ ಕೇಳ ಅಲ್ಲಿ ಕಡೆ ಎದಿ ಮೇಲೆ ಆರ್ಸಿಬೆ ಹಾಕ್ಸಲ್ಲ ಅದ ಪಯ್ಯನ್ ಹೆಂಡತಿಗಂತಾರ ಬಾಬಿ ಪಯ್ಯನ್ ಹೆಂಡತಿಗಂತಾರ ಬಾಬಿ ಮಾವನ ಮೈಯಾಗೈತಿ ಬಾಳ ಚರಬಿ ಮಾಮನ ಮೈಯಾಗೈತಿ ಬಾಳ ಚರಬಿ ನಾವ್ ಹೇಳಿದ್ರು ಸೋತ್ರ ಗೆದ್ರು ಅಲ್ಲಿ ಆರ್ಸಿಬೆ ಈ ಸಲ ಕಪ್ಪ ಕಪ್ಪು ಡಬ್ಬದ ಮುಂದೆ ಗೊತ್ತ ಮಾಮಗಳು ನನ್ನವರು ನಾ ಯಾವ ದೇವ್ರ ಗುಡಿಗೆ ಹೋಗಿ ನಿನ್ನ ಮೊದಲು ನೀ ಮೊದಲಿಂದ ಹೇಳ್ಬೇಕು ಆಮೇಲೆ ಅವರು ಈಗ ನೋಡ್ದ ಏನದು ಮನಸ್ಸು ಮನಸ್ಸು ನಾ ಏನು ತಪ್ಪು ತಿಳ್ಕೊದ್ ನಾನು ಈಗ ಯಾವತ್ತೇ ಕೂಚಲೆ ಅವರ ಬಾಜುನ ಕಲ್ಲು ತಗೊಳಕದವಲ್ಲಿ
ತ್ಯಾಪಿ ಗೂಟ ಸುದ್ದಿ ಕಮ್ಮನ ತ್ಯಾಪಿ ಗೂಟ ನಮ್ಗೆ ನನ್ನ ಹಾಲಿನ ಕ್ಯಾನಿನ ಕಂಟನ ಮುರಿತು ಯವ್ವ ನನ್ನ ಕ್ಯಾನಿನ ಕಂಟನ ಅಲ್ಲೇ ನೋಡ್ತೆ ನಿನಗೆ ಕ್ಯಾನ್ ನೋಡಿ ಯಾವ್ದ ಊರು ಉಡಾ ಹುಡುಗಿ ಹರಿಯ ತುಂಬಿದ ಹಕ್ಕಿ ಹಂಗ್ರಿ ಎಕ್ಕಿ ಬಿಸ್ಕೋತ ಬಂದ ನೀ ಏನ ಕಣ್ಣಾಗ ಏನಾರ ಎಣ್ಣೆ ಹಾಕೊಂಡಿವು ಏನು ಬೆಣ್ಣೆ ಹಾಕೊಂಡಿವು ಏನು ತುಪ್ಪ ಹಾಕೊಂಡಿವು ಕ್ವಾನ್ ಏನಾರ ಪಟ 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 ಅಂತ ಸಗಣಿಗನ ಹಾಕ್ಯಾವು ಲೇ ನೀ ಯಾವ ಊರು ಉಡಾವ ಬಾವ ಅಲ್ಲ ಎದುರಿಗೆ ಇಷ್ಟ ಹರ್ರದ ಹುಡುಗಿಯಾರ ನುಲುಕತ ಕೊಡ್ತೀನಿ ಕಣ್ಣ ಕಾಣುದಿಲ್ಲ ಯಾಕ ಕಣ್ಣಿಗೇನು ಹೋಗ್ಯಾವ ಹೆಂಗ ಮತ್ತೇನ್ರ ನಮ್ಮ ಗೌಡ್ರಿ ಎಮ್ಮಿ ಕ್ವಾಣ ಕಣ್ಣಾಗ ಸುಸು ಮಾಡ್ಯಾವನು ಏ ಹುಡುಗಿಯ ಕಣ್ಣದು ಎಲ್ಲ ಸೂತದಾವಂತ ನಮ್ಮ ಹೊಂಬಳ ಮಾಂತೇಶ್ ಮಾವ ಚೆಕ್ ಮಾಡಿ ಹೇಳಿದಾನ ಆದ್ರ ಎಲ್ಲಾ ಹುಡುಗರಿಗಿದ್ರ ದ್ವಾರದೈತಂತಪ್ಪ ಅಂತ ಏನೋ ಹೇಳಿದಾನವ ಎದಿ ಅಂತ ಯಾವ ಹುಡುಗರಿಗೆ ಎಲ್ಲಾರ್ಗು 72 ಸಲ ಬಡ್ರ ನಂದು 80 ಸಲ ಬಡಿದೈತೆ ಅಂತ ನೋಡ ಸಣ್ಣದಾಗಿಲ್ಲ ಹುಡುಗಿ ನನ್ನ ಕಂಬರ್ ಇರುವುದನ್ನ ಇಷ್ಟ ಐತಿ ಸ್ವಲ್ಪ ಕಂಬರ್ ಸಾದಾ ಕಂಬರ್ ಐತಿ ಚಾತಿ ಚಾತಿ ನಾನು ಕಣ್ಣಿಗೆ ಎಲ್ಲ ಕಂಡನ ನೋಡ್ಕೊಂತ ಬರತ್ತನ್ನ ಮತ್ತ ನೀನ ಬಂದ ನನಗ್ ದಗ್ಗಂತ ಹಾಕಿ ಅದ ಮ್ಯಾಲ ನಂದೇನೈತಿ ಹುಡುಗಿದ್ರ ತಪ್ಪ ಅಲ್ಲ ಇವ್ನ ಅವನ ಬರುತನ ಬಂದ ನನಗ ಹಾದ ಮಾತ್ರ ನಂದೇನ್ ತಪ್ಪೈತೆ ಅಂತ ಕೇಳ್ತಿಯಲ್ಲ ಹುಡುಗಾರ ಉಪ್ಪು ಕಟ್ಟಿರಿ ಈ ಸ್ವಂಟಕ್ಕೆ ಹರಕಲ ಆದನ ಕಟ್ಟಿರಿ ನಿನ್ನ ಗಾಡಿಗೆ ಊಟ ಬಡಗಲಿ ಮಗ ನನಗ ಹಾದುವಂಗ ಹಾದ್ ನಾನು ಹಾಲೆಲ್ಲ ಚೆಲ್ಲನ ಬಾಯಿ ಬಂದಾಗ ಯಾಕೆ ಬೈತೀಯ ಬಾಯಿ ಬಡಿತೀಯ ಮತ್ತೆ ಏನಂತ ಬೈಬೇಕು ಅಲ್ಲ ನಾನು ಮ್ಯಾಗಿಂದ ತೆಳಗ್ ಕಣ್ಣು ಅಡಿಸರು ಎಲ್ಲಿ ಸೋರತಾವ ನಿನ್ ಹಾಲ ಎಷ್ಟು ಕಂಸವಲ್ಲ ನಾವು ಎಲ್ಲಿ ಹಾಲಲ್ಲ ಏನೋ ಸೋರು ಹಾಲಿನ ಕ್ಯಾನ ಸೋರಕತ್ತಾವದಿ ಹಾಲಿನ ಕ್ಯಾನಿಗೆ ಹಾಲು ಸರೋತಾವೇನೋ ನನ್ನ ಚಿಂತ ಹೆಚ್ಚು ಕುಡಿ ಬಂದು ಬಂದು ಎಷ್ಟು ಬರಗೈತೆ ಇಲ್ಲಂದ್ರೆ ನೆಚ್ಚಿನ ಇಲ್ಲ ಅವರಿಗೆ ಇನ್ನ ಶೀಲ ಹೊಡೆದಿದ್ದು ಎಷ್ಟು ಹೊಲಸನ ಆಗ್ತೈತಿ ನಿಂದ ಅದನ್ನೇನ ಕೈ ಹಾಕಿ ತೊಳೆದುಕೊಂಡಿಯೋ ಏನು ನಾನ ಕೈ ಹಾಕಿ ತೊಳೆದು ಏ ಮುಲ್ಲ ಹಳೆ ಮುಲ್ಲ ಅಲ್ಲ ಸಣ್ಣಂಗ ಚಾಲು ಆತ ನಿನಗೂ ಪ್ರೇಮ ರೋಗ ಅಲ್ಲ ಏನಾರ ಕೈ ಹಾಕಿ ತಿಕ್ಕುದು ಅದೇ ಹಾಕ್ಲಿಕ್ಕೆ ಮತ್ತೇನ್ ಸಿಕ್ತಾನಂತ ಮಾಡಿದಿರಿ ನೀವು ಒಮ್ಮೆ ನಾ ಹುಡುಗಿ ಕೈ ಹಾಕಿ ತಿಕ್ಕಬಾರದು ತಿಕ್ಕೀನಿ ಅಂದ್ರೆ ನೀ ಸಾಕು 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 ತಿಕ್ಕಿ 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 ಕೊಡ್ತಾನ ಹುಡುಗಿ ನಿನ್ನ ಒಬ್ಬಗ ಆವಾಗಲ್ಲ ನಿನ್ನ ಜೋಡಿ ಇನ್ನೂ 4 ಮಂದಿ ಕರ್ಕ ಏ ಅಪ್ಪ ಬ್ಯಾಡಪ್ಪ ಯಾರು ನಮ್ಮ ಜೋಡಿ ಉಡಾಳದಾರ ಎಲ್ಲ ನಮ್ಮ ಮಮ್ಮಳು ಮಾತೇಸಿ ನಮ್ಮ ಸಂಪೂರ್ಣ ಮಾತೇಸಿ ಎಲ್ಲ ಉಡಾಳ ಕ್ಯಾಂಪ ಇದಾರ ನಮ್ಮ ಬಡ್ಡಿ ಹಾಕು ಎಲ್ಲ ಉಡಾಳ ಕಂಪ್ನಿ ಯಾವ ಹುರುಪಿಲ್ಲಿ ಹೊರಗೆ ಊರ ಬಾಯಾಗಿ ಹುಡುಕಿಲ್ಲ ಹುಡುಕಿ ಎಲ್ಲ ಅಲ್ಲೇ ಹೆಂಗಿರ್ಬೇಕು ನಾನು ಈ ಊರಿಗೆ ಬರೋಕ್ಕಿಂತ ಮುಂಚೆ ಹುಡುಗರು ಹಂಗದಾವ್ ಬಾಳ ಡೇಂಜರ್ ಅದಾವ ತಂಗಿ ಅಂದಿರ ಯಾವ್ದ ಸ್ವಿಚ್ ಆಯ್ತು ಏ ಇಲ್ಲ ಬಿ ಸುಮ್ರೆ ಹುಡುಗಿ ಬಾವಣಿ ಮಾವ ಕುಂತಾನ
ಅವನು ತಲೆಯಾಗ ಕೂದಿಲ್ಲ ನಾವು ಕಾಂತಾಂತ ಗಟ್ಟು ಉಡಾಳ ಕ್ಯಾಪ್ ಹುಡುಗಿ ಇಡೀ ಊರಿಗೆ ಉಡಾಳದ ಎಲ್ಲಿದಿಪ್ಪ ಎಲ್ಲ ನಾಟಕದನ್ ಬಿಡ ಅಲ್ಲ ಕೈ ಹಾಕಿ ತಿಕ್ಕಿ ತೊಳೆದ ಬಿಡ ಅಲ್ಲ ನೀನ್ ತೊಳೆದ ಕ್ಯಾನ್ ಒಯ್ಯಾಕ ನನ್ನ ತಲೆ ಕೆಡದಿತ್ತಿರೋದೇನು ತಲೆ ಕೆಡದಿತ್ತಿರೋದಿಲ್ಲ ಖಾಲಿ ಕ್ಯಾಪ್ ಹೊಡೆದ ಏನ ತುಂಬಾ ತುಂಬಿ ಕಳಿಸ್ಬೇಕಾಗಿತ್ತೇನ ನಿನಗ ಅವು ಬಸ ಇಲ್ಲೇ ಅದಾನ ಎಲ್ಲಿ ತಂದು ತುಂಬಿ ಕಳಿಸಿದ ಹಾಲು ಲೇ ಒಳಗ ಡಬ್ಬಿ ಮಗದವನು ಈಗ ನಾನು ಹಾಲು ಹೆಂಗೆ ಚೆಲ್ಲಿದಿ ಅದು ಸರಳ ತುಂಬಿಸಿ ಕಳಿಸ್ತ ತುಂಬಿ ಕಳ್ಸೋದಿಲ್ಲ ಅಂದ್ರೆ ಏನು ಮಾಡಾಕಿದ್ದೀನ ಏನು ಮಾಡಕ್ಕಿದೆ ಅಂತ ಕೇಳ್ತೀಯ ನೀನು ನಾವು ನಮ್ಮ ಗೌಡ್ರಿಗೆ ಹೇಳಿ ನೀನು ಏನು ಒದಸ್ತೀನಿ ಯಾಕಂದ್ರೆ ಈ ಹಾಲು ನಮ್ಮ ಗೌಡ್ರ ಮನೆಗೆ ಒಯ್ಯೋದು ಸರಳ ನನ್ನ ಹಾಲಿನ 2 ರೂಪಾಯಿ ಕೊಟ್ಟು ಮುಂದಕ್ಕೆ ದಾಟ ತಡ್ರಿ ಮೇಡಮ್ ಹಂಗೇನಾದ್ರು ಮಾಡಿ ನಮ್ಮ ಸ್ವಂತ ಮುರಿಸಿ ಚಟ್ಟ ಏರಿಸಿಗಿಸಿರಿ ಒಂದೊಂದು ಖರ್ಚು ಹುಡುಗಿ ಮುಕ್ಳಿ ಮ್ಯಾಲ ಬಡದ್ರ ಇಟ್ಟು ದಿಪ್ಪು ಬಾಸಿರ್ತಾವು ನಮ್ಮ ಗೌಡ್ರು ಮತ್ತು ಅವ್ರಿಗೆ ಹೇಳಿದ ಅಂದ್ರ ಏನ್ ನನ್ನ ಬಾಳೆ ಯಾವಾಗ ಬಿಡ್ತು ಇಲ್ಲ ಅವ್ರಿ ಗೌಡ್ರ ಏನೋ ಅವಾಗ ಮಾತಾಡಿ ಗೌಡ್ರ ತಗೊಂಡ್ಬಿಡು ಹುಡುಗಿ ನೀವು ಹಾಲಿನ ರೊಕ್ಕ ಯಾರು 200 ತಯಾರ ಅವ್ನು ಎಡೆ ತುಳಿಸಿದೆ ನಮ್ಗೆ ನೆನಪಿಲ್ಲ ತಪಾಸ ಕುರುಕು ತಪಾಸ ಸರಿ ಎಲ್ಲ ನಮ್ಮ ಸಾಂಬ್ರದ ಮೇಡಮ್ ಇವು 200 ನಿಮ್ಗೆ ಖರ್ಚಿಗೆ ಇಟ್ಕೋರಿ ಹುಡುಗಿ ಅವಳು ಖರ್ಚಿಗೆ ಇಟ್ಕೋ 200 ಯಾಕಂದ್ರೆ ನಮ್ಮ ಊರು ಬಸವಣ್ಣನ ಜಾತ್ರೆ ಚಂದ ಹಿಂದೆ ಕೊಡ್ತಾನೆ ಕೊಡ್ತಾನೆ ತಲೆ ಕೆಡಿಸಿ ನೋಡಿದೆ ಅಂತ ಏನದ ಮನಸ್ಸು ಮತ್ತೆ ಅಂದಂಗ ನಿಮ್ಮ ನಾಮದೇ ಕೂತ್ರಲ್ಲ ನಿಮ್ಮ ಹೆಸರೇನು ನನ್ನ ಹೆಸರ ಒಂಥರ ಅಮ್ಮಗಳು ಏ ಚಕ್ಲೇಶಿ ಏ ಆಗಲ್ಲ ನಮಗೆ ಈಗ ಗೊತ್ತಾಗ್ಬಿಟ್ಟು ಏನು ಅದನ್ನ ನಮ್ಮ ಕುರಿ ಮಾವ ಏನ ಬುಕ್ ಕೊಟ್ಟಿಲ್ಲ ಹೇಳ್ತಾನೆ ಹುಡುಗಿ ಗಪ್ಪ ಒಂದ್ ದಿವಸ ನೀ ಎಲ್ಲ ನಾನು ಬಯಸಿ ಒಂಥರ ಅಮ್ಮಗಳು ನಮ್ಮ ಶಾಬಿರಮ್ಮನ ಅಂತ ಅವ್ರದು ಏ ಚಕ್ಲೆ ಬ್ಯಾಡ್ಯ ಮತ್ತ ಅದ್ರಾಗ ನಿನ್ನಂತ ಹರಿಯೋದು ಹುಡುಗ್ಯಾರ ಏ ಚಕ್ಲೇಶ್ ಮಾಮ ಚಕ್ಲೇಶ್ ಮಾವ ಗೌಡಿ ಮಾವ ಮಿಸ್ತ್ರಿ ಮಾವ ಅಂತ ಇಷ್ಟು ಚಂದ ಕರಿತಾರ ಹುಡುಗಿ ಹಂಗ ಹಿಂಗ ಬುರ್ದಾಡ್ತಾರ ನೀವು ಯಾರ್ದು ಇಟ್ಕೊಂಡಿರಿ ಬಾಯಾರ ಹೆಸರು ಏನು ಐಶ್ವರ್ಯ ಅಂತ ಇಟ್ಕೊಂಡಿವು ಏನು ಅಮೃತ ಅಂತ ಇಟ್ಕೊಂಡಿವು ಏನು ಸ್ವಾತಿ ಇಟ್ಕೊಂಡಿವು ಏನು ಸುವರ್ಣ ಅಂತ ಇಟ್ಕೊಂಡಿವು ಯಾರು ಇಟ್ಕೊಂಡಿವು ಆಯ್ತಲ್ಲ ನನ್ನ ಹೆಸರು ಐತಲ್ಲ ಏನೈತ್ಯ ಅದನ್ನ ಹೇಳ ಅದೈತಲ್ಲ ಅದು ಅದೈತಲ್ಲ ನನ್ನ ಹೆಸರು ಅದ ಯಾವ್ದದ ಐತಲ್ಲ ನನ್ನ ಹೆಸರು ಗುಲಾಬಿ ಅಂತ ನಮ್ಮ ಗೌಡ್ರದಲ್ಲ
ನಮ್ಮ ಗೌಡ್ರ ಮನೆ ಕಾರ್ಕೊಂಡಿ ಕೆಲಸ ಮಾಡೋ ಮಲ್ಲೇಶಿ ಮಗಳಂತ ಹೆಂಗ್ ತಗೋದವ ಹೆಂಗ್ ತಗದು ಆಚೆ ಬಾರ ಹೆಂಗ್ ತಗೊಳಿತಾವ ಯಪ್ಪ ಅವ್ರು ನೋಡಿ ಯಾರ ಮನೆ ಐತಿ ಈಕಿ ನೋಡಿ ಹೆಂಗ್ ಐತಿ ಛೇ ಒಂದಕ್ಕೊಂದು ಸಂಬಂಧ ಓಹೋ ನಮ್ಮ ಸ್ವಾದರ ಮಾವ ಮಗಳ್ರಿ ನೀವು ಹೆಸರು ಭಾರಿ ಇಟ್ಬಿಡ್ರಿ ಗುಲಾಬಿ ಅವ್ರ ಇನ್ನು ಮ್ಯಾಲ ಚಾಲು ನೋಡ್ರಿ ನಮ್ಮ ಪ್ರೀತಿ ಕಾಯಿ ನಾ ಮಾಡ್ಬೇಕಂತ ಮಾಡೀನಿ ಪ್ರೀತಿಯ ಮೋಡಿ ಗುಲಾಬಿ ಎಷ್ಟು ಭಾರಿ ಕಾಣತ್ತೆ ನೀವು ಹುಟ್ಟಂತ ಹಳದಿ ಚೂಡಿ ಅಲ್ಲ ನಾವು ಉಟ್ಟಂತ ಸಾಡಿ ನೋಡಿ ಏನಾಗ್ಲಿಕ್ಕೆ ಅಲ್ಲ ನನ್ನ ಸಾಡಿ ನೋಡ್ಬೇಕಂತಂದ್ರೆ ಬಾ ಊರು ಹೊರಗ ತೋರಿಸ್ತೀನಿ ಮಾತಿಗೆ ಮನಿ ಕಟ್ಟೆ ಮಾವನ ಹೋಗಿನ್ ನೋವು ಸ್ವರ್ಗ ತೋರಿಸ್ತಾನ ನಡಬರ್ಕ ಕರ್ಕೊಂಡು ಹೋಗಿ ನರಕ ತೋರಿಸಿ ಕೈ ಬಿಟ್ರ ಮರತೈತ ಈ ಕಮ್ಮನ ಹುಡುಗನ ಜೀವ ಅದ ಈ ಹುಡುಗನ ಜೋಡಿಗೆ ವಾಟಿಕ ಶಾಂಪು ಹಚ್ಚಿ ತೊಳೆದಾಡ ಕೂದಲ ಅಂತೇಳಿ ಗುಲಾಬಿ ನನಗ ನಿನಗ ಬಾಳ ಅಂದ್ರೆ ಬಾಳ ಕಾವ ಬರ್ಬೇಕಂದ್ರ ಅವು ಕಡ್ಯಾಕ ಬರ್ತಾವ ಅಲ್ಲಿ ಯಾರು ನಾಯಿ ತಪ್ಪಿಸ್ಕೊಂಬಂದ್ರ ಇಲ್ಲಿ ಯಾರು ನಾಯಿ ಇರ್ತಾವಲ್ರಿ ನಟ್ ನೋಡ್ರು ಈ ಬ್ಯಾಗ ಹಲೋ ಇವು ಪಕ್ಕ ಕಂಟ್ರಿ ನಾಯಕ್ ಅಂತಾವ್ರಿ ಏನ್ ಟಗರ್ ಜಾತಿ ನಾಯವು ಏನ್ ಮುಗಳ ಜಾತಿ ನಾಯವು ಏನ್ ನಮ್ಮ ಕಡಿ ಬಸ್ಸಿನ ಬಿಡಾಡಿ ನಾಯಿಗಳು ಯಾರಿದ್ರ ತಪ್ಪು ತೋರ್ಸ್ರಿ ಬೋತೆ
ವ್ಯವಹಾರ ಯಪ್ಪ ಹಾದಿ ಹಿಡ್ದು ಹಬ್ಬ ಮಾಡಕ ನಾನು ಲೂಸ್ ಹತ್ತಿದ್ದೇನೋ ನಿನ್ನವನು ಅಲ್ಲ ಇವ ನಾನಲ್ಲ ನಮ್ಮ ಕಾಕ ಸಾಧನ ಮಾಡೋದಲ್ಲ ನಮಸ್ಕಾರ ನಿಮ್ಮ ನಾನ ಹಿಂಗ ಇಟ್ಟಾಪರ್ಸನ್ ಗುಡಿ ಮುಂದೆ ಹಾದ ಹಿಂಗ ಬಂದ್ರೆ ಈಗ ಹಿಂಗ ನಮ್ ಪೆಟ್ಗಿ ಮಾಸ್ತರ್ ಗೌಡ್ರ ಮನಿ ಮುಂದೆ ಹಾದ ಹನುಮಪ್ಪ ನಮಸ್ಕಾರ ಮಾಡಿಕ್ಯಾರ ಬಸವಾನ್ ದೇವ್ರ ಗುಡಿ ಮುಂದೆ ನಿಂತೀವ್ರಿ ತೇಲಿ ಆಯ್ತಿತ್ತ ಏನೋ ಇರ್ತಾವಲ್ರಿ ನಮ್ಮ ಹೊಟ್ಯಾಂದು ದುಃಖದಂದು ತೇಲಿಯಾಂದು ಅವನ ಏನೇನೋ ಒಂದೊಂದು ಮಾತಾಡ್ಕೊಂತ ನಿಂತಿದ್ರು ನೋಡ್ರಿ ಅದ್ರಲ್ಲಿ ನಾ ಯಾವಾಗ ನನ್ನ ಮಾವ ಆಗಿದ್ದೆ ಹಾಯ್ದಾಗ ನಿಂತ ನನ್ನ ಮಗಳು ನೋಡಿ ಏನ್ ಯಾವಾಗ ನಿಂದು ಇರ್ತಾವಲ್ರಿ ಬಟ್ಯಾಂಗ ದುಃಖದಾಮ ಏನಲ್ರಿ ಏ ಅವ ಮಗಳ ವಿರಾಟ್ ಕೊಹ್ಲಿ ಏ ಅವ ಮಗಳ ನೋಡು ಈ ಮಗನ್ ನೋಡಿ ಯಾಕೆ ಬಿತ್ತು ಆ ಮಗನ ಮಾಮ ಅಂತೆ ನಮಸ್ಕಾರ ರೀ ಮಾವನ ನಾನ ನಮಸ್ಕಾರ ರೀ ಮಾವನ ನಿಮ್ಗ ಯಪ್ಪ ಮಾವನ ಕೂಡ ಮನಸ್ಸು ಬಿಚ್ಚಿ ಮಾತಾಡ್ರೆ ನೀ ಯಾಕೆ ಟೆನ್ಷನ್ ಮಾಡ್ಕೋತ ನಿನ್ನವನ್ ನೀ ಯಾಕೆ ಟೆನ್ಷನ್ ಮಾಡ್ಕೋತಿ ಅಲ್ವ ಹಾಗೆ ಯಾಕಿತ್ತು ಹಳ್ಯಾದವ್ರ ಬಂದ ಗಾಡಿ ಮ್ಯಾಗ ಮಕ್ಕೊಂದ ಮಾತಾಡ್ಬೇಕಾಗಿತ್ತೆ ಮಗನ ಅಲ್ಲೇ ಕುರ್ಸಾಲ್ಯ ನಾ ನಿನಗೆ ಅವಾಗ ಆಗಿಪ್ಪ ಮಾವನ ಬಾಯಿ ಮನ ಯಾಕೆ ಬೈತೀರಿ ಅಲ್ರಿ ಮೊನ್ನೆ ನಮ್ಮ ಅಪ್ಪ ಅಂತಕ್ಕ ಮಡವಾಯಿ ಮಾವ ಒಂದು ಬೀಡಿ ಇದ್ರು ಕೊಡು ಮಡವಾಯಿ ಮಾವ ಒಂದು ಬೀಡಿ ಇದ್ರು ಕೊಡು ಅಂತ ಭಿಕ್ಷಾ ಬೇಡ ಅಂತ ಹೇಳಾದಿದ್ರಲ್ಲ ಅಲ್ಲೇ ನಿಮ್ಮ ಅಪ್ಪ ಅಂತ ರೊಕ್ಕ ವ್ಯವಹಾರಕ್ಕೆ ಬಂದಿನ ಮಗನ ಐ ಎಲ್ಲಿ ರೊಕ್ಕ ಯಾವ ಸುಮ್ಮನೆ ನಮ್ಮ ಅಪ್ಪ ಯಾರಂತ ರೊಕ್ಕ ಬೇಡ್ಬೇಕು ಅಲ್ಲ ನೀ ತಂದು ಅನ್ನಬಿಡ್ದ ನಮ್ಮ ಅಪ್ಪ ಬಂದಾಗ ಬೀಸ್ ಭಯ ಒಂದು ಇಟ್ಟ ಬಿಟ್ಟವು ಅಯ್ಯಪ್ಪ ಏನ್ ಯಾರ ಅದ ಗಣೇಶ್ ಬಿಡಿ ಅದನ್ನ ಸೇದ್ಕೋತ ಮನಿ ಕಡೆ ಬಂದ್ರ ಮತ್ತ ನಮ್ಮ ಅಪ್ಪ ನಿಮ್ಮ ಮಾವ ಆದ್ರ ನಿನ್ನ ಮಗಳು ನನಗೇನಾಗ್ತಾಳು ಮಾವ ಏ ನಿಮ್ಮ ಅಪ್ಪ ನನ್ನ ಮಾವ ಅಲ್ಲ, ನೀ ನನಗೆ ಹಳ್ಯಾದವ್ರೈತಿ ಮತ್ತ ನಾನು ನಿನಗೆ ಅಯ್ಯ ಆದ್ರ ಇಲ್ಲಿಂತ ತಂದಿದ್ದ ನಿನ್ನ ಮಗಳ ಏನಕ್ಕ ತಂಗ್ಯಕ್ಕ ಅವಯಪ್ಪ ಬ್ಯಾಡ ತಾಯಿ ಬ್ಯಾಡ ಅಲ್ಲ ನನ್ನ ಮಗಳ ನೀ ನನಗೆ ಹಳ್ಯ ಆದ್ರ ನನ್ನ ಮಗಳು ಅಂದ್ರೆ ಏನ್ ತಕ್ಕೊಳ್ಳ ಸೊಸೆ ಅಕ್ಕಾಳ ಮತ್ತ ಒಳ್ಳೆ ಹಿಂದಿ ಜೋಡಿ ನಾವು ಮಾತಾಡ್ಕೊತ ಸಣ್ಣ ಕಡಿತೈತೆ ನನ್ನಿಂದ ನಿಮ್ಗೆ ಏನಾರ ಬಟ್ಟಲು ಬ್ಯಾಡ ಐತಿ ಮಗಳ ಅದು ಒಟ್ಟಿಗೆ ಹೋಗಿದೆ ಎಮೋಷನಲ್ ಆಫರ್ ಇಲ್ಲಿಂದ ಹಿಡಿದು ಮಠ ಬರ್ಬೇಕು ಮತ್ತೆ ಇಲ್ಲಿಂದ ಬಂದಿತ್ತು ಇರ್ಲಿಲ್ಲ ಮತ್ತೆ ಇವ್ರು ಮತ್ತೆ ಏ ಯಾವ ಮಗಳ ಏ ಯಾವ ಮಗಳ ನೀನು ಮಗಳು ಜೋಡಿ ನಿಂತ ಟೈಮ್ ಪಾಸ್ ಮಾಡಬೇಡ ನೀನು ಸರಳ ಬಡಿ ನಡಿ ಯಪ್ಪ ಯಾಕೆ ಬೈಯಕತ್ತಿ ನೀನು ಅಲ್ಲಿ ಪಾಪ ಏನ್ ಮಾಡ್ಬಾರ್ದು ಮಾಡಿ ನಾನು ಅಲ್ಲಿ ಮುಂದೆ ಕೂತ ಹುಡುಗರು ಅವ್ ಮಾಡ್ದಂಗ್ ಮಾಡ್ಯಾನ ನಿಮ್ಮ ನಡಿ ನಾನು ಬರ್ತೀನಿ ನಾನು ಹೋಗೋಣ ಮಗಳ ನಾ ಬರಲ್ಲ ಅಂದ್ರೆ ಬರಲ್ಲ ನೋಡು ನಾ ಚೆಕ್ಕೊಂಡು ಹೋಗೋಣ ಮುಟ್ಟ ಮುಟ್ಟ ಇನ್ನೊಂದು ಎಬ್ಸೋಣ ಅವಳಿಗೆ ನಾವು ಕಳಿಸ್ತೀವಿ ರಂಜಿಸ್ ಒಂದು ಚುಟ್ಟ ಕೊಡ್ತೀವಿ ಒಂದು ಚುಟ್ಟದಾಗಲ್ಲ ನಾವು ಯಾವ
ಇನ್ನ ಬಾಳ ಮಾವ ಹಂಗ ಬ್ಯಾಡ ಬಾ ಇದು ಉದ್ದಕ ಕಾಲು ಬೀಳ್ತಾವ ಹೋಗ್ಬಿಡು ಬ್ಯಾಡ ಬಾ ಹೇಳಿದವ್ರ ಸಾಕು ಒಂದು ರಾಜೇಶ್ ಬಿಡಿ ಕಟ್ ಯಾಡ ಬ್ಯಾಡ ಕಮಿಲಾಗಲ್ಲ ಹೋಗ್ಬಿಡು ಹುಡುಗಿ ಹಿಡ್ಕೊಂಡ್ ಮುಂದಕ್ಕೊಂದು ಹುಡುಗರ ಕೂಟ ನೀನ್ ಹೆಂಗಾರ ಮಾಡಿ ನಾನು ಬುಟ್ಟಿ ಒಳಗೆ ಹಾಕೊಂಡು ಬುಡ್ಬುಡಿಕಿ ಬಾರಿಸಲಿಲ್ಲ ನನ್ನ ಹೆಸರು ಚಕಲೇಶನ ಅಲ್ಲ ಬರ್ತನ
ನನ್ನನ್ನು ಜೈಲಿಗೆ ಕಳಿಸಿದರೆ ನಾನು ಜೈಲಿನಲ್ಲಿ ಇರುತ್ತದನ್ನು ತಿಳಿದರೆ ಬಣ್ಣ ಬಗೆಯಾರೆ. ಹೋಗಲು ಕಟ್ಟನ್ನು ಕೈಕೊಟ್ಟಲ್ಲಿ ಇಟ್ಟಾಗ ಅಪರಾಧ ಆದವನು ನಿರಪರಾಧ ಹೊರಗೆ ಬರಲೇಬೇಕು. ಅದೇ ಶೈಲಿಗಾಗಿ ಇನ್ನೊಬ್ಬರ ಅಣ್ಣ ತಮ್ಮಂದಿರ ಬಹಳ ನೋಡ್ತೇನೆ ನಡು ನೀರಿನಲ್ಲಿ ಮುಳುಗಿಸಿ ಮಜಾ ಮಾಡ್ತಾ ಬಿಡ್ತಿದ್ರು. ಶಂಭೋಲಿಂಗ ಯಾಕ್ರಿ ಅಪ್ಪಾರ ಭಾಳ ಖುಷಿಯಿಂದ ನಗಾಕತ್ತೀರಿ? ಯಾಕಲೇ ಬೇಕಾಗಿರೋ ಮನಸ್ಸು ನನಗೋದ ಮನುಷ್ಯರಿಗಾಗಿ ನಗಲೇ ಬೇಕಾಗಿದೆ. ದಣಿ ಯಾವ ಅವಮಾನಕ್ಕಾಗಿ ಹೇಳದಣಿ? ಈ ಸೂರ್ಯ ಭೂಮಿ ಮೇಲೆ ಹುಟ್ಟಿ ಬಂದಿದ್ದೆ ಎಲ್ಲರೂ ಸುಟ್ಟು ಹಾಕೋದಕ್ಕಾಗಿ. ಒಟ್ಟು ಹಾಕೋದಲ್ಲ ಸಮೀಪ ಬಂದಿದೆ ಸೂರ್ಯ. ಸೊಟ್ಟು ಹಾಕೋದಕ್ಕಾಗಿ ನಿನ್ನನ್ನು ಕೆಟ್ಟ ತನಿಗೆ ಸಾಕಿ ನಿಮ್ಮ ಬರೆಗೆ ಬಿಟ್ಟನಿಗೆ ಮಾಡಿಕೊಂಡೆ. ಆ ಕೆಟ್ಟವನು ಯಾವನು ಹೇಳುದಣಿ? ಅವನು ಅಡ್ಡಡ್ಡಗೆ ಕತ್ತರಿಸಿ ನರಿ ನಾಯಿಗಳಿಗೆ ಹಂಚಿ ಅವನ ಕಣ್ಣಿ ಮನೆಗೆ ತಂದಾಕದಿದ್ದರೆ ನನ್ನ ಹೆಸರು ಸೂರ್ಯನಲ್ಲದಣಿ. ಶಂಭೋಲಿಂಗ ರಕ್ತ ನನಗೆ ಹಚ್ಚುದಟ್ಟ ಯಾಕ್ರಿ? ಅವ್ರ ಹೋಗಿ ಕಿತ್ತ ಬಾಗಿ ಮಾಡ್ಕೊಂಡು ಅಡ್ಡಾಡ್ರಿ. ಯಾವ ಏನಮ್ಮ ಅವಮಾನ ಮಾಡಿ ಮಂಜಾನ ಮಗ ಬೇರೆ ಯಾರೋ ಮನಸ್ಸು ಇದೇ ಊರಿನಲ್ಲಿ ಧರ್ಮದಿಂದ ನಡೆಯುತ್ತಿದ್ದಾನಲ್ಲ ಆ ಸೂರ್ಯ ಸಾಯ್ದು ಹಿಂದೆ ಅವರ ತಂಗಿ ಶ್ರೀಲಕರಿಸಿ ಒಂದು ಭಾವನೆ ಸಾಕಿ ಬಿಟ್ಟಿದ್ದೇನೆ. ನನ್ನ ಗುಟ್ಟು ನಡೆದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಸೆರೆಮನೆ ಮುಚ್ಚಿದ ಆ ಕೆಟ್ಟ ಶಿವ ಶಂಭೋಲಿಂಗ ಸೇರಿಸಿ ಏನ್ ಮಾಡಿ ಹುಡುಗಿ ಬರ್ಕೊಂಡ್ರಿ ಆ ಶಿವ್ಯ ಸೂರ್ ಸಾಕ್ಷಿ ಹೇಳಿ ಹೊರಗೆ ಬರಲ್ರಿ ನಾವು ಹುಡುಗರಂದ್ರು ನಾವ ಅಂತ ಬಂಡರ ಮಕ್ಕಳು ನಮ್ ತಂಡೆ ಬಂದು ಮುಂಡ ಹಾರಿಸ್ಬಿಡ್ತಾರ ದಣಿ. ಚೆಂಡು ಹಾರಿಸಬೇಕಂತೂ ಹೊಂಚು ಹಾಕುತ್ತಿರುವೆ ಮಾವ. ಆ ಡೀಲನ್ನು ನನಗೆ ಕಟ್ಟು ನೋಡು. ಆ ವಿನಾಶನ ಅಣ್ಣ ತಮ್ಮಂದಿರನ್ನು ಕತ್ತರಿಸಿ ಹಾಕಿದಂತೆ ಕತ್ತರಿಸಿ ಹಾಕಿ ಬಿಡುವೆನೋ. ತೆಗೆದುಕೋ ಮಾವ ವಿನಾಶನ ಅಣ್ಣ ತಮ್ಮಂದಿರ ಆಸ್ತಿ ಪತ್ರವನ್ನು. ಅಂದಾಗೆ ಈ ಊರಿನಲ್ಲಿ ನಿಮಗೆ ಯಾವ ಎದುರು ನಿಂತು ಹೇಳು ಮಾವ. ಬೇರೆ ಯಾರಲ್ಲ ಜನ ನನ್ನ ಪರಿವೇರಿ ಶಿವ ಇಂದು ಅವನ ಮನೆತನ ಸರ್ವನಾಶವಾಗಬೇಕಾದರೆ ಹಿಂದೆ ಶಿವಾನಂದನ ತಂದೆ ನಮ್ಮ ಹತ್ತಿರ 20,000 ಸಾಲ ತೆಗೆದುಕೊಂಡಿದ್ದಾನೆಂದು ಹೇಳಿ 20ಕ್ಕೆ 70,000 ಬಡ್ಡಿ ಎತ್ತುವುದು ಸುಳ್ಳು ಹೇಳಿ ಜಯರಾಜ್ ಅದನ್ನು ನೀನು ವಸೂಲಿ ಮಾಡಿಕೊಂಡು ಬರಬೇಕು. ಅದಕ್ಕೆ ಅವರು ತಿರಸ್ಕರಿಸಿದರೆ ನನ್ನ ಕೈಯಲ್ಲಿ ಅವರು ಆಹುತಿ ಆಗಲೇಬೇಕು. ಓಕೆ ಮಾವ ಓಕೆ. ಏ ಸಿರಿಯ ಇಂದು ನಮ್ಮ ಹಣ ಕೊಡಬೇಕು ಒಂದು ಇಲ್ಲ
ಇವಳೇ ಶಂಬೋಲಿಂಗ. ಈ ಊರಾಗ ನಾವು ನೋಡು ಸುಡಿಗೆ ನಿಂತ್ರ ಗಡ 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 ಅಂತ ನಮ್ಮನ್ನ ಹೇಳಕ್ಕೆ ಹೋಗ್ತಾನ್ರಿ ಶಿವ ಮಗ. ಅವನು ಬದುಕಲು ಸಾಧ್ಯವನ್ನು ಬಳಸಿ ನೋಡಿ ಕತ್ತು ಹುಚ್ಚಬೇಕಾದ್ರೆ ಆ ಶಿವ ಯಾವ ಕಡೆ ಏನು ಮಾಡುತ್ತಾನಂದು ನನಗೆ ವಿಷಯ ತಿಳಿಸ್ತಾ ಇರ್ಬೇಕು ನೀನು. ಬೆಲೆಗೆ ಸುಮ್ಮನೆ ಹಚ್ಚಿಕೊಡ್ದ ಮುಗಿಸ್ಬಿಟ್ಟಲ್ರಿ ಅಪ್ಪರ. ಗೌಡ್ರಿ ನೀವು ಹೇಳಿದಾಗೆ ಕಾರಿನಲ್ಲಿ ಕೋಟಾ ನೋಟನ್ನು ತುಂಬಿಕೊಂಡು ಬಾಂಬೆ ಕಡೆಗೆ ಪಾರ್ಸಲ್ ಮಾಡೋಕೆ ಹೊರಟಿದ್ದೆ. ಆದರೆ ನನ್ನ ಕಾರನ್ನು ಪೊಲೀಸರು ಅಟ್ಯಾಕ್ ಮಾಡಿ ಹಿಡಿದು ಬಿಟ್ಟರು ಸರ್. ಏನು ನಿನ್ನ ಕಾರು ಪೊಲೀಸರು ಬಿಡ್ತಾರೆ? ಬಾಯ್ ಪಾಸ್ ಮಾಡಿ ಹೋಗಿ ಅಂತ ಹೇಳ್ತೀನಿ ನಿನಗೆ. ಸಂಜೆ ಹೊತ್ತಿನಲ್ಲಿ ಪೊಲೀಸರವರು ಹೇಳುವುದೆಲ್ಲ ಅಂತ ತಿಳಿದುಕೊಂಡು ಸಿಟಿ ರೋಡ್ಗೆ ಹೊರಟೆ ಸರ್. ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ ಬಿಡು. ಈ ರೀತಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನನ್ನ ಜನ್ಮಕ್ಕೆ? ಡ್ಯಾಡಿ, ಈ ರೀತಿ ಕೆಲಸ ಮಾಡೋರೇನಾ? ಸುಮ್ಮನೆ ಬಿಡಬಾರ್ದು ಡ್ಯಾಡಿ, ಸುಟ್ಟು ಹಾಕ್ಬಿಡ್ಬೇಕು ಡ್ಯಾಡಿ ನಿನ್ನ ಬಂದೂಕಿನಿಂದ. ಆ ಕಾರನ್ನು ಅಲ್ಲಿ ಪೊಲೀಸರು ಹಿಡಿದಿದ್ದಾರೆ. ಇಲ್ಲಿಗೆ ಪೊಲೀಸರು ಬಂದರೂ ಬರಬಹುದು. ಅದಕ್ಕೇನಾದ್ರೂ ಒಂದು ಒಳ್ಳೆಯ ಉಪಾಯವನ್ನು ಮಾಡಬೇಕು. ಉಪಾಯ ಮಾಡಿದ್ದೀನಿ ನೋಡಿ. ಪೊಲೀಸ್ ನಾಯಿಗಳಿಗೆ ಹಣದ ಬಿಸ್ಕೆಟ್ ಹಾಕಿದ್ರೆ ತೆಗೆದುಕೊಂಡು ಬಾಲ ಅಲಳಿಸ್ತಾ ಹೋಗ್ತಾರೆ. ಹಣದ ಬಿಸ್ಕೆಟ್ ಪುಸ್ತಕ ಮಾಡಿಸ್ತಿದ್ದಲ್ಲ ಚಂದ್ರ. ಹೀಗಾಗುತ್ತೆ ಅಂದ್ರೆ ಮೊದಲೇ ಪ್ಲಾನ್ ಮಾಡಿ ಆ ಕಾರ್ ಈ ಡ್ರೈವರ್ ಮೇಲೆ ಮಾಡಿಸಿ ಬಿಟ್ಟಿದೆ. ಸುಮ್ಮನೆ ಬಿಟ್ಟರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಡ್ಯಾಡಿ, ಮೊದಲು ಹಾರಿಸ್ಬಿಡು ಡ್ಯಾಡಿ ಅವನಿಗೆ ಗುಂಡು. ಸರ್, ತಪ್ಪಾಯ್ತು, ನನ್ನನ್ನು ಬಿಟ್ಟು ಬಿಡಿ ಸರ್. ಬೆಟ್ಟು ಹೊಡಬೇಕಂದ್ರೆ ನೀನು ಭೂಮಿ ಮೇಲೆ ಉಳಿಬಾರದು. ಅಮ್ಮ, ಡ್ಯಾಡಿ, ನನ್ನ ಗೆಳತಿ ಬರ್ತಡೇ ಇದೆ, ನಾನು ಹೋಗಿ ಬರ್ತೀನಿ. ಶಾಂತನ ಬಂಗ್ಲೆ ಒಂದು ಕಾರ್ ಇದೆ, ತಗೊಂಡು ಹೋಗಮ್ಮ. ಆಯ್ತು ಡ್ಯಾಡಿ, ಬಾಯ್ ಡ್ಯಾಡಿ. ನನ್ನಲ್ಲಿ ಯಾವನಾದರೂ ಬೇಜಾಬಂದ ಕೆಲಸ ಮಾಡಿದರೆ ಅವರಿಗೆ ಬರೋದು ಇದೇ ಗತಿ. ಏ ಸೂರ್ಯ, ಓರಪ್ಪ, ಈ ಹಣವನ್ನು ಯಾವುದಾದ್ರೂ ಸಮೀಪದಲ್ಲಿ ಬಾಗಿಲಿ ಬಿಸಾಕಿ ಬರುವಾಗ ಡ್ರಿಂಕ್ ತೆಗೆದುಕೊಂಡು ಹಾಲನ್ನು ಕರೆದುಕೊಂಡು ಬನ್ನಿ. ಹಾಲಂದ್ರೆ ಬಿಡಕ್ಕೆ ನಮ್ಮ ನಿಗ್ರ ಎಲ್ಲಿ ಹುಡ್ಕೊಳ್ತಾ ಹೋದ್ರಪ್ಪ, ನೋಡ್ಕೊಂತವ್ರೆ ಎಲ್ಲ ಹುಡ್ಕೊಂಡ್ ಬರ್ತಾನ. ನಮ್ಮ ತನಗೆ ಯಾರು ಎದುರುತ್ತರ ಕೊಟ್ಟರೆ ಅವರು ಇದೇ ರೀತಿ ಬೀದಿ ಹಣ ಅನ್ಯಾಯವಾಗಿ ಹತ್ತದಾರಿ ಹಿಡಿದವರಿಗೆ ಒಂದಲ್ಲ ಒಂದು ದಿನ ಬರುವುದು ಇದೇ ರೀತಿ. ಜಯರಾಜ್, ನನ್ನ ಕೆಲಸದ ಬಿಡುವ ವೇಳೆಯಲ್ಲಿ ನೀನು ನನ್ನ ಮಗ ಅಂತರಕ್ಷಿತರಾಗಬೇಕು, ತಿಳಿದಾ? ಆಯ್ತು ಮಾವ. ನನ್ನ ಮಾವನ ಮಗನ ಮೇಲೆ ಯಾವನಾದರೂ ಕೆಟ್ಟ ಕಣ್ಣು ಹಾಕಿದರೆ ಅವನ ಕಣ್ಣುಗಳನ್ನು ಕಿತ್ತು ಇದೇ ನಮ್ಮೂರ ಬಸವೇಶ್ವರ ದೇವಸ್ಥಾನದ ಮುಂದೆ ಕೈಯಲ್ಲಿ ಭಿಕ್ಷೆ ಪಾತ್ರೆ ಕೊಟ್ಟು ಭಿಕ್ಷೆ ಮಾಡಲಿಕ್ಕೆ ಹಚ್ಚುತ್ತಿದ್ದರೆ ನನ್ನ ಹೆಸರು ಜಯರಾಜ್ನೇ ಅಲ್ಲ. ದಣಿ, ನೀವು ಹೇಳಿದಾಗ
ಬಳಸಿ ಮನರಂಜನೆಕ್ಕಾಗಿ ಒಂದು ಮಾಯೆಯನ್ನು ಹೇಳ್ತೀವಲ್ಲ ಎಲ್ಲೇ ಬಕ್ಕದಾಗ ನೋಡ್ರಿ ಬರೀಲಿ ಮತ್ತ ಏ ಅವತ್ತಯ್ಯ ಸಟ್ಟ ಮಾವ ನಮ್ಮ ಗೌರವ ಜಾಸ್ತಿ ಬಿಟ್ಟೈತಿ ಮಲಸಿ ಹೇಳಿಲ್ಲ ಹುಡುಕ್ರಿ ಹುಡುಕ ಹೇಳ ಮಗನ ಎಲ್ಲರೂ ಎಂಜಾಯ್ ಮಾಡಲು ಕೈ